ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ರಾತ್ರಿ ಅಂದ್ರೆ ಅಮೆರಿಕದ ಕಾಲಮಾನ 25ನೇ ತಾರೀಕು, ಏಪ್ರಿಲ್ 25ನೇ ತಾರೀಕಿನ ರಾತ್ರಿಗೆ ಅಮೆರಿಕದಲ್ಲಿ ಏರ್ಪಡಿಸಲಾಗಿದ್ದಂತಹ ವಿವಿಐಪಿಗಳ ಪಾರ್ಟಿ ಒಂದಿತ್ತಲ್ಲ ಸರ್ಕಾರದ ಕಡೆಯಿಂದ, ಡೊನಾಲ್ಡ್ ಟ್ರಂಪ್ ಕಡೆಯಿಂದ. ಆ ಪಾರ್ಟಿಯಲ್ಲಿ ನಡೆದಂತಹ ಗುಂಡಿನ ದಾಳಿ ವಿಚಾರವಾಗಿ ಈಗ ಕಾನ್ಸ್ಪಿರಸಿ ಥಿಯರಿಗಳು ಬರ್ತಿದ್ದಾವೆ. ಯಾರು ಮಾಡಿಸಿರಬಹುದು, ಯಾಕೆ ಮಾಡಿಸಿರಬಹುದು ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಅದರಲ್ಲಿ ಬಂದಿರುವಂತಹ ಎರಡು ಮುಖ್ಯವಾದಂತಹ ಕಾನ್ಸ್ಪಿರಸಿ ಥಿಯರಿಗಳು ಅಂದ್ರೆ, ಒಂದು, ಡೊನಾಲ್ಡ್ ಟ್ರಂಪ್ ಸ್ವತಃ ಮಾಡಿಸಿರುವ ನಾಟಕ ಇದು. ಎಪ್ಸ್ಟೀನ್ ಫೈಲ್ಸ್ ಇಂದ ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ, ಪ್ಲಸ್ ಇರಾನ್ನಲ್ಲಾಗಿರುವಂತಹ ಮುಖಭಂಗದಿಂದ ಜನರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಟ್ರಂಪೇ ಒಂದು ನಾಟಕವನ್ನ ಮಾಡಿರೋದು ಅಂತ. ಅದಕ್ಕೆ ಪೂರಕವಾಗಿ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನು ಬಳಸ್ಕೊಂಡು ಜನ ಅಥವಾ ಕೆಲವರು ತಜ್ಞರು ನೋಡಿ ಈ ಭಾಗದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ಕೆಲವು ಅಂಶಗಳನ್ನು ಇಟ್ಟಿದ್ದಾರೆ. ಆ ಅಂಶಗಳನ್ನು ನಿಮ್ಮ ಮುಂದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ವಾದ ಬರ್ತಿರುವಂತಹದ್ದು, ಇದು ನೆತನ್ಯಾಹು ಕೃತ್ಯ. ನೆತನ್ಯಾಹುನೇ ಈ ಕೃತ್ಯ ಮಾಡಿಸಿರೋದು. ಆ ಮೂಲಕ ಅಮೆರಿಕವನ್ನ ಮತ್ತಷ್ಟು ಸಿಟ್ಟಿಗೆ ಒಳಪಡಿಸಿ ಇರಾನ್ ಮೇಲೆ ದೊಡ್ಡ ದಾಳಿಗೆ ಸಂಚು ರೂಪಿಸಿರುವಂತಹ ಆ ಸಂಚಿನ ಭಾಗವಾಗಿ ನೆತನ್ಯಾಹು ಮಾಡಿಸಿರೋದು ಅಂತ. ಸೊ ನೆತನ್ಯಾಹು ಮಾಡಿಸಿದ್ದಾರೆ ಅನ್ನೋದಕ್ಕೆ, ಆತ ಮಾಡಿಸಿದ್ದಾನೆ ಅನ್ನೋದಕ್ಕೆ ಏನ್ ಸಾಕ್ಷಿ ಅಂತಲೂ ಸಹ ಕೆಲವರು ಒಂದು ಫೋಟೋ ಬಳಸ್ಕೊಂಡು ತೋರಿಸ್ತಾ ಇದ್ದಾರೆ. ಸೊ ಆ ಫೋಟೋದ ವಿವರಗಳನ್ನು ಸಹ ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಮೆರಿಕದ ಕಾಲಮಾನ ಅಥವಾ ಅಲ್ಲಿನ ಟೈಮ್ ಪ್ರಕಾರ ಏಪ್ರಿಲ್ 25ನೇ ತಾರೀಕು ರಾತ್ರಿ ಅಲ್ಲೊಂದು ದೊಡ್ಡ ಪಾರ್ಟಿ ನಡೀತಾ ಇತ್ತು. ಇಲ್ಲಿ ವೈಟ್ ಹೌಸ್ ನಲ್ಲಿ, ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿಯ ವೈಟ್ ಹೌಸ್ ನಲ್ಲಿ, ಶ್ವೇತಭವನದಲ್ಲಿ ನಡೀತಾ ಇತ್ತು. ಏನದು? ವೈಟ್ ಹೌಸ್ ಕರೆಸ್ಪಾಂಡೆಂಟ್ಸ್ ಡಿನ್ನರ್ ಅಂತ. ಇದು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಒಂದು ಕಾರ್ಯಕ್ರಮ, ಔತಣಕೂಟ ಇದು. ಅದರಲ್ಲಿ ವಿರೋಧ ಪಕ್ಷಗಳು, ಆಡಳಿತ ಪಕ್ಷದ ನಾಯಕರು, ಎಲ್ಲ ದೊಡ್ಡ ದೊಡ್ಡ ನಾಯಕರು ಇರ್ತಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತಾರೆ. ಅದರ ಜೊತೆಗೆ ಮುಖ್ಯವಾಗಿ ಅಲ್ಲಿನ ಬಹಳ ದೊಡ್ಡ ಪತ್ರಕರ್ತರು ಎಲ್ಲರೂ ಸಹ ಹಾಜರಿರ್ತಾರೆ. ಅದೊಂದು ಔತಣಕೂಟ. ಅದು ಖುಷಿಯಾಗಿ ಸಂತೋಷವಾಗಿ ನಡೆಸ್ಕೊಂಡು ಹೋಗುವಂತಹದ್ದು ಪ್ರತಿ ವರ್ಷ ನಡೆಯುತ್ತೆ. ಅದೇ ರೀತಿ ಈ ವರ್ಷವೂ ಸಹ ಮೊನ್ನೆ ರಾತ್ರಿ ಅದರ ಏರ್ಪಾಟುಗಳು ನಡೆದಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಟ್ರಂಪ್ ಸ್ಟೇಜ್ ಮೇಲೆ ಇರಬೇಕಾದ್ರೇನೆ ಗುಂಡಿನ ಶಬ್ದ ಕೇಳುತ್ತೆ. ತಕ್ಷಣ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಬಂದು ರಾಷ್ಟ್ರಪತಿಯನ್ನ ಹೇಗೆ ರಕ್ಷಣೆ ಮಾಡಬೇಕು ಹಾಗೆ ರಕ್ಷಣೆ ಮಾಡ್ತಾರೆ. ಆತನನ್ನ, ಟ್ರಂಪನ್ನ ಸುರಕ್ಷಿತ ಪ್ರದೇಶಕ್ಕೆ ತಗೊಂಡು ಹೋಗ್ತಾರೆ. ಆ ನಂತರ ಕೆಲವು ವಿಡಿಯೋಗಳು ಬರ್ತವೆ. ಅದರಲ್ಲಿ ಸ್ಪಷ್ಟವಾಗಿ ದಾಳಿಕೋರ ಅಥವಾ ಹತ್ಯೆಗೆ ಸಂಚು ಹಾಕಿ ಬಂದಂತಹ ಆರೋಪಿ, ಏನ ಬೇಕಾದ್ರೂ ಕರೀಬಹುದು, ಆತನನ್ನ ನೆಲಕ್ಕೆ ಪಿನ್ ಮಾಡಿ ಅವನನ್ನ ಕಟ್ಟಿ ಹಾಕಿರುವ, ಕೈಗಳನ್ನ ಹಿಂದೆ ಹಾಕಿ ಕಟ್ಟಿ ಹಾಕಿರುವ ಚಿತ್ರ ಹೊರಗಡೆ ಬರುತ್ತೆ. ಆ ನಂತರ ಅವನ ವಿವರಗಳು ಹೊರಗಡೆ ಬರೋದಕ್ಕೆ ಶುರುವಾಗ್ತವೆ. ಆತ 31 ವರ್ಷದ ಕೋಲ್ ಥಾಮಸ್ ಆಲನ್ ಅನ್ನುವಂತಹ ವ್ಯಕ್ತಿ. ಆತ ಮೂಲತಃ ಪಾರ್ಟ್ ಟೈಮ್ ಟೀಚರ್ ಅಂತೆ, ಪ್ಲಸ್ ಒಂದು ವಿಡಿಯೋ ಗೇಮ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಅವನು ಸಹ ಅದರ ಭಾಗವಾಗಿದ್ದಾನೆ. ಇಷ್ಟನ್ನು ಮಾಡ್ತಿರುವಂತಹ ವ್ಯಕ್ತಿನೇ ಇದನ್ನ ಮಾಡಿದ್ದು ಅಂತ. ಆತನನ್ನ ಹಿಡಿದಾಗ ಆತನ ಬಳಿ 2 ಬಂದೂಕುಗಳು, 2 ಗನ್ನುಗಳು ಮತ್ತು ಒಂದು ಚೂರಿ ಇತ್ತು. ಈಗ ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ವಿಚಾರಣೆಗೆ ಒಳಪಡಿಸುವ ಸಂದರ್ಭದಲ್ಲಿ ಆತ ದಾಳಿಗೂ ಮೊದಲು ತನ್ನ ಆಪ್ತ ವಲಯಕ್ಕೆ ಕಳಿಸಿರುವ ಸಂದೇಶ ಲೀಕ್ ಆಗಿದೆ. ಆ ಸಂದೇಶದಲ್ಲಿ ಟ್ರಂಪ್ ಅನ್ನ ಶಿಶು ಪೀಡಕ, ರೇಪಿಸ್ಟ್ ಅಂತೆಲ್ಲ ಕರೆದು ಜರಿದಿದ್ದಾನೆ. ಆ ಕಾರಣಕ್ಕಾಗಿ ನಾನು ಅವರನ್ನ ದಾಳಿ ಮಾಡ್ತೀನಿ ಅನ್ನುವ ಸೂಚನೆಗಳನ್ನ ಆ ಸಂದೇಶದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾನೆ. ಇದೇ ಪ್ರಶ್ನೆಯನ್ನ, ಈ ರೀತಿ ಆತನ ಸಂದೇಶ ಇದೆಯಲ್ಲ ಅಂತ ಪತ್ರಕರ್ತರೊಬ್ಬರು ಟ್ರಂಪ್ ಮುಂದೆ ಕೇಳಿದಾಗ ಟ್ರಂಪ್ ಕೆಂಡಾಮಂಡಲ ಆಗೋದ್ರು. ನಾನು ರೇಪಿಸ್ಟ್ ಅಲ್ಲ, ಎಲ್ಲ ಆರೋಪಗಳಿಂದ ಖುಲಾಸೆಗೊಂಡಿದ್ದೀನಿ ನಾನು, ಇದೆಲ್ಲ ಸುಳ್ಳು ಆರೋಪಗಳು, ಅದನ್ನ ನೀವು ಬಂದು ಇಲ್ಲಿ ಕಕ್ತಾ ಇದ್ದೀರಾ, ಮಾಧ್ಯಮದವರು ಬೇಕು ಅಂತ ಮಾಡ್ತಿದ್ದೀರಾ ಇದನ್ನ ಅಂತೆಲ್ಲ ಮಾಧ್ಯಮದವರ ಮೇಲೇನೆ ರೇಗಾಡಿದ್ದು ಆಯ್ತು. ಆದರೆ ಈಗ ಒಂದು ದೊಡ್ಡ ಚರ್ಚೆ ಎದ್ದಿರುವಂತಹದ್ದು ಈ ಒಂದು ಕೃತ್ಯ ಏನಿದೆ ಅಥವಾ ಈ ಘಟನೆ ಏನಿದೆ, ಇದು ಡೊನಾಲ್ಡ್ ಟ್ರಂಪ್ ಸ್ವತಃ ಮಾಡಿಸಿಕೊಂಡಿರೋದಾ, ಅದು ಒಂದು. ಇನ್ನೊಂದು, ನೆತನ್ಯಾಹು ಮಾಡಿಸಿರೋದಾ ಅಂತ. ಸೊ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಮಾಡಿಸಿರೋದಾ, ಸ್ವತಃ ನಾಟಕನ ಇದು ಅನ್ನೋದಕ್ಕೆ ಕೆಲವರು ಇಡ್ತಾ ಇರುವಂತಹ ಅಂಶಗಳು ಏನು ಅಂತ. ಒಂದು ವಿಡಿಯೋ ಹೊರಗಡೆ ಬರುತ್ತೆ. ಅದು
ಆ ಕಾರ್ಯಕ್ರಮ ನಡೀತಾ ಇತ್ತಲ್ಲ, ಬಾಲ್ ಹೌಸ್ ಯಾವುದು ಹಿಲ್ಟನ್ ಹೋಟೆಲ್ನಲ್ಲಿ ನಡೀತಾ ಇದ್ದ ಕಾರ್ಯಕ್ರಮದ ಹೊರಭಾಗದಲ್ಲಿ ಸೆಕ್ಯೂರಿಟಿ ಜನ ನಿಂತಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು, FB ಏಜೆಂಟ್ಗಳೆಲ್ಲ ನಿಂತಿದ್ದಾರೆ, ರಕ್ಷಣೆಗೆ ನಿಂತಿದ್ದಾರೆ. ದಿಢೀರ್ ಅಂತ ಒಬ್ಬ ವ್ಯಕ್ತಿ ಉಸೇನ್ ಬೋಲ್ಟ್ಗಿಂತ ವೇಗವಾಗಿ ಒಳಗಡೆ ನುಗ್ತಾನೆ. ತಿರುಗಿ ನೋಡೋಷ್ಟೊತ್ತಿಗೆ ಒಳಗಡೆ ನುಗ್ತಾನೆ. ಆ ಗ್ಯಾಪ್ ಅಲ್ಲೇನೆ ಒಂದು ಅಧಿಕಾರಿಗೆ ಗುಂಡು ಸಹ ಹಾರಿಸ್ತಾನೆ ಅಂತ ಪೊಲೀಸರು ಹೇಳಿರೋದು, ಅಥವಾ FBI ಅಧಿಕಾರಿಗಳು ಹೇಳಿರೋದು. ಸೊ ಆ ವ್ಯಕ್ತಿ ಅಷ್ಟು ಫಾಸ್ಟ್ ಆಗಿ ಹೋಗೋದನ್ನ ವಿಡಿಯೋವನ್ನ ಹೊರಗಡೆ ಬಿಟ್ಟ ನಂತರ ಕೆಲವರು ಅನುಮಾನಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಆ ವ್ಯಕ್ತಿ ಫಸ್ಟ್ ಆಫ್ ಆಲ್, ಹೌ ಡಿಡ್ ಹಿ ಎಂಟರ್ ವಿತ್ ಸೋ ಮೆನಿ ವೆಪನ್ಸ್? ಆತನ ಬಳಿ 2 ಗನ್ನುಗಳು, ಒಂದು ಚಾಕು ಇದೆ. ಅಷ್ಟು ದೊಡ್ಡ VVIP ಪಾರ್ಟಿಗೆ, ಅಷ್ಟು ಸುರಕ್ಷಿತವಾದಂತಹ ಒಂದು ಹೋಟೆಲ್ಗೆ ಆತ ಒಳಗಡೆಗೆ ಆ ಬಂದೂಕುಗಳನ್ನ ಅಥವಾ ಗನ್ನುಗಳನ್ನ ಮತ್ತು ಚೂರಿಯನ್ನ ತಂದಿದ್ದಾದ್ರೂ ಹೇಗೆ? ಅದು ಹೇಗೆ ಸಾಧ್ಯ ಆಯ್ತು? ಸೆಕ್ಯೂರಿಟಿ ಆಫೀಸರ್ಗಳು ಸಾವಿರಾರು ಇದರ ಏನಿರ್ತವೆ, ಅದು ಸ್ಟೇಜ್ಗಳಿರ್ತವೆ, ಅಷ್ಟು ಪರದೆಗಳನ್ನು ಸಹ ದಾಟ್ಕೊಂಡು, ಪದರಗಳನ್ನು ಸಹ ದಾಟ್ಕೊಂಡು ಅದು ಹೇಗೆ ಅವನು ಅಷ್ಟನ್ನ ಒಳಗಡೆಗೆ ತರಕ್ಕೆ ಸಾಧ್ಯ ಆಯ್ತು? ಅದು ಹೇಗೆ ಸಾಧ್ಯ ಆಯ್ತು? ವಿಚಾರಣೆ ಸಂದರ್ಭದಲ್ಲಿ ಹೇಳದಂತೆ, ನಾನು ಅಷ್ಟು ಶಸ್ತ್ರಾಸ್ತ್ರಗಳನ್ನು ಸುಲಭವಾಗಿ ಕೊಂಡು ಹೋದೆ, ಯಾರು ನನ್ನನ್ನ ಅಷ್ಟು ಗಂಭೀರವಾಗಿ ಪರಿಶೀಲನೆ ಮಾಡಲಿಲ್ಲ ಅಂತ. ಸೊ ಅಲ್ಲಿ ಮೊದಲನೇ ಅನುಮಾನ ಬರುತ್ತೆ, ಹೇಗೆ ಅವನು ಅಷ್ಟು ದೊಡ್ಡ ಶಸ್ತ್ರಾಸ್ತ್ರಗಳನ್ನ ಒಳಗಡೆ ತಗೊಂಡೋಗಕ್ಕೆ ಸಾಧ್ಯ ಆಯ್ತು ಅಂತ. ಎರಡನೇದು, ಅವನು ಆ ರೀತಿ ಓಡಿದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಆಫೀಸರ್ಗಳು ಬಹಳ ನಿಧಾನಕ್ಕೆ ರಿಯಾಕ್ಷನ್ ಕೊಡ್ತಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಕೆಲವರು ಮಾಡ್ತಿದ್ದಾರೆ. ಟ್ರಂಪ್ ಹೊಗಳಿದ್ದು ಏನು ವಿತ್-ಇನ್ ಸೆಕೆಂಡ್ಸ್ ನನ್ನ ಸೆಕ್ಯೂರಿಟಿ ಆಫೀಸರ್ಗಳು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರು, ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ನನ್ನನ್ನ ರಕ್ಷಣೆ ಮಾಡೋದಕ್ಕೆ ಅಂತೆಲ್ಲ ಟ್ರಂಪ್ ಆ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದವರು ಅಥವಾ ಅಲ್ಲಿದ್ದಂತಹ ಆಫೀಸರ್ಗಳನ್ನ ಹೊಗಳಿದ್ದಾರೆ. ಆದರೆ ಬೇರೆಯವರು ಆ ವಿಡಿಯೋವನ್ನ ಹಾಕಿ ತೋರಿಸ್ತಿರೋದೇನು ಅಂದ್ರೆ, ಒಂದು, ಆತ ಅಷ್ಟು ವೇಗವಾಗಿ ಓಡಿದ ಸಂದರ್ಭದಲ್ಲಿ ಅವನನ್ನು ನೋಡಿದ ಯಾರು ಸಹ ಅವನ ಹಿಂದೆ ಓಡಲಿಲ್ಲ, ಆದ್ರೆ ನಿಂತ ಜಾಗದಲ್ಲಿಯೇ ಫಿಲ್ಮಿ ಸ್ಟೈಲಲ್ಲಿ ಗನ್ನುಗಳನ್ನ ಆಚೆ ತೆಗೆದ್ರು. ಅದು ನಿಧಾನಕ್ಕೆ ತೆಗೆದ್ರು. ಅವರ ಪ್ರತಿಕ್ರಿಯೆಯ ಸಮಯ ಏನಿತ್ತು ಅದು ಯೂಶುವಲ್ ಸಮಯ ಆಗಿರ್ಲಿಲ್ಲ, ನಿಧಾನಕ್ಕೆ ಹೊರಗಡೆ ತೆಗೆದಿತ್ತು ಅಂತ. ಮತ್ತು ಯಾರು ಆತನ ಹಿಂದೆ ಓಡ್ಲಿಲ್ಲ, ನಿಂತ ಜಾಗದಲ್ಲೇ ಮಂಡಿಯೂರದ ರೀತಿಯಲ್ಲಿ ಇವರು ಬಂದೂಕುಗಳನ್ನು ಹೊರಗಡೆ ತೆಗೆದ್ರಲ್ಲ, ಇಲ್ಲಿ ನಮಗೆ ಅನುಮಾನಗಳು ಕಾಡುತ್ತೆ ಅಂತ ಆ ವಿಡಿಯೋವನ್ನ ಹಾಕಿ ಜನ ಈಗ ಪ್ರಶ್ನೆ ಕೇಳ್ತಿದ್ದಾರೆ, ಒಂದಷ್ಟು ಜನ ಆರೋಪಗಳನ್ನ ಮಾಡ್ತಿದ್ದಾರೆ. ಇದು ಡೊನಾಲ್ಡ್ ಟ್ರಂಪ್ ರಚಿತ ವಿರಚಿತ ನಾಟಕ. ಎಪ್ಸ್ಟೀನ್ ಫೈಲ್ಸಿನ ಇದರಿಂದ ಕಳಂಕದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಅದರ ಚರ್ಚೆಯಿಂದ ವಿಮುಖಗೊಳಿಸೋದಕ್ಕೆ ಜನರನ್ನ, ಅದರ ಜೊತೆಗೆ ಇರಾನ್ನಲ್ಲಿ ಏನು ಮುಖಭಂಗ ಆಗಿದೆ ಮತ್ತು ದಿನ ಬೆಳಗಾದ್ರೆ ಇರಾನ್ ಮುಂದೆ ಮಂಡಿಯೂರುತ್ತಿದ್ದಾರೆ, ಒಂದು ಒಪ್ಪಂದಕ್ಕೆ ಬನ್ನಿ ಅಂತ ಪಾಕಿಸ್ತಾನಕ್ಕೆ ದುಂಬಾಲು ಬೀಳ್ತಿದ್ದಾರೆ. ಈ ಎಲ್ಲ ಚರ್ಚೆಗಳಿಂದ ಜನರನ್ನ ಬೇರೆಡೆ ಸೆಳೆಯೋದಕ್ಕೆ ಇದೊಂದು ನಾಟಕವನ್ನ ರಚನೆ ಮಾಡಲಾಯಿತು. ಅಲ್ಲಿದ್ದ ಆಫೀಸರ್ಗಳೆಲ್ಲ ಅದರ ಭಾಗವಾಗಿದ್ರು. ಹಾಗಾಗಿ ಅವರ ರೆಸ್ಪಾನ್ಸ್ ಟೈಮ್ ಅಷ್ಟು ಸ್ಲೋ ಇತ್ತು ಮತ್ತು ಯಾರು ಹಿಂದ್ಗಡೆ ಹೋಗ್ಲಿಲ್ಲ ಮತ್ತು ಅಷ್ಟು ಗಂಭೀರವಾದಂತಹ ಅಸ್ತ್ರಗಳನ್ನ ಒಳಗಡೆ ಆತ ತಗೊಂಡು ಬರೋದಕ್ಕೆ ಸಾಧ್ಯ ಆಯಿತು. ಇನ್ಸೈಡರ್ ಸಪೋರ್ಟ್ ಇಲ್ಲದೆ ಇದು ಸಾಧ್ಯನೇ ಇಲ್ಲ ಅಂತ ಒಂದು ಥಿಯರಿ. ಇನ್ನೊಂದು ಥಿಯರಿ ಬರ್ತಿರುವಂತಹದ್ದು, ಇದು ನೆತನ್ಯಾಹು ಕೃತ್ಯ, ಇದು ಇಸ್ರೇಲ್ನ ಹಳೆ ನಾಟಕ, ಹಳೆ ಆಟ. ಯಾವಾಗೆಲ್ಲ ಯಾರ ಮೇಲಾದ್ರೂ ದಾಳಿ ಮಾಡಿಸ್ಬೇಕು ಅನ್ಸುತ್ತೋ ಇಸ್ರೇಲ್ ಅವರೇ ಆ ಒಂದು ಅಂತಹ ಕೃತ್ಯಗಳನ್ನ ಆಯಾ ದೇಶಗಳಲ್ಲಿ ಮಾಡಿಸಿ, ನೋಡಿ ಇದು ಇರಾನ್ ಮಾಡಿಸಿದ್ದು ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ಈ ಹಿಂದೆ ಸಾಕಷ್ಟು ಘಟನೆಗಳು ಸಾಕ್ಷಿ ಇದಾವೆ. ಅದೇ ರೀತಿ ಇದನ್ನು ಸಹ ಇಸ್ರೇಲೇ ಮಾಡಿಸಿರೋದು, ನೆತನ್ಯಾಹುನೇ ಮಾಡಿಸಿರೋದು. ಆ ಮೂಲಕ ಏನು ಒಪ್ಪಂದಕ್ಕೆ ಸಿದ್ಧತೆ ನಡೆಸ್ಕೊಂಡಿರುವಂತಹ ಅಥವಾ ಕಾಯ್ತಾ ಇರುವಂತಹ ಅಮೆರಿಕ ಒಪ್ಪಂದವನ್ನ ಪಕ್ಕಕ್ಕೆ ಸರಿಸಿ ಯುದ್ಧಕ್ಕೆ ಮುಂದಾಗಬೇಕು, ಇನ್ನೂ ದೊಡ್ಡ ಮಟ್ಟದ ಯುದ್ಧ ಆಗಬೇಕು, ಇರಾನ್ ಮೇಲೆ ಮುಗಿ ಬೀಳಬೇಕು ಅಮೆರಿಕ, ಅಂತಹ ಸಿಟ್ಟನ್ನ ಅಮೆರಿಕದ ಜನತೆಯ ನಡುವೆನೆ ಉಂಟು ಮಾಡೋದಕ್ಕೆ ಇಸ್ರೇಲ್ ರಚಿಸಿದಂತಹ ಒಂದು ವ್ಯೂಹ ಇದು. ಅದರ ಜೊತೆಗೆ ಒಂದು ಫೋಟೋ, ಯಾರ್ದು, ಈ ಕೋಲ್ ಥಾಮಸ್ ಆಲನ್ ಅನ್ನುವಂತಹ ಆರೋಪಿ ಇದಾನಲ್ಲ, ಆತನ ಒಂದು ಫೋಟೋವನ್ನು ಸಹ ಕೆಲವರು ಬಿಡುಗಡೆ ಮಾಡಿದ್ದಾರೆ. ಆ ಫೋಟೋದಲ್ಲಿ ಆತ ಹಾಕಿಕೊಂಡಿರುವ ಟಿ ಶರ್ಟ್ ಏನಿದೆಯಲ್ಲ ಅದು IDF ಟಿ ಶರ್ಟ್. IDF ಅಂದ್ರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್, ಇಸ್ರೇಲ್ ಆರ್ಮಿಯ ಟಿ ಶರ್ಟ್ ಹಾಕೊಂಡಿದ್ದಾನೆ ಆತ ಆ ಫೋಟೋದಲ್ಲಿ. ಸೊ ಆ ಫೋಟೋ ನೋಡಿ ಹೇಳ್ತಿದ್ದಾರೆ, ಈತನ ಬಳಿ ಇಸ್ರೇಲ್ನ ಟಿ ಶರ್ಟ್ ಹೇಗೆ ಬಂತು? ಇಸ್ರೇಲ್ ಆರ್ಮಿ ಟಿ ಶರ್ಟ್ ಇದು, ಆರ್ಮಿ ಅವ್ರಿಗೆ ಮಾತ್ರ ಕೊಡುವಂತಹ ಟಿ ಶರ್ಟ್ ಇದು, ಅದನ್ನ ಹಾಕೊಂಡಿದ್ದಾನೆ, ಅದ್ರ ಮೇಲೆ IDF ಸಿಂಬಲ್ ಸಹ ಇದೆ. ಇದು ಹೇಗೆ ಅವನ ಹತ್ರ ಬಂತು? ಆ ಫೋಟೋದಲ್ಲಿ ಹಾಕೊಂಡಿದ್ದಾನಲ್ಲ. ಸೊ ಇವನು ಯಾವುದೋ ಒಂದು ರೀತಿಯಲ್ಲಿ ನೆತನ್ಯಾಹುಗೆ ಸಂಬಂಧಪಟ್ಟಂತಹ ವ್ಯಕ್ತಿ, ಇಸ್ರೇಲ್ ಸೇನೆಗೆ ಸಂಬಂಧಪಟ್ಟಂತಹ ವ್ಯಕ್ತಿ. ಇಸ್ರೇಲು ಮತ್ತು ನೆತನ್ಯಾಹು
ನೆತನ್ಯಾಹುನ ಸಂಚು ರೂಪಿಸಿ ಈ ಕೆಲಸವನ್ನ ಮಾಡಿಸಿರೋದು. ಆ ಮೂಲಕ ಅಮೆರಿಕದ ಜನರಲ್ಲಿ ಇರಾನ್ ಮೇಲೆ ಇನ್ನೊಂದು ಶಿಷ್ಟು ಬರಬೇಕು, ಇರಾನ್ ಮೇಲೆ ಇನ್ನೊಂದು ದೊಡ್ಡ ಯುದ್ಧ ಆಗಬೇಕು ಅನ್ನೋದು ನೆತನ್ಯಾಹು ಲೆಕ್ಕಾಚಾರ ಅನ್ನೋದು ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ. ಬಟ್ ಎನಿಹೌ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಆತ ಅದೇ ರಾಗ, ಅದೇ ಹಾಡು, ಏನು ತನ್ನ ಏನು ಬಂಧು ಬಳಗ ಅಥವಾ ಆಪ್ತ ವಲಯಕ್ಕೆ ಏನು ಮೆಸೇಜ್ ಕಳಿಸಿದ್ನಲ್ಲ, ಟ್ರಂಪ್ ಒಬ್ಬ ಶಿಶು ಪೀಡಕ, ರೇಪಿಸ್ಟ್ ಅಂತೆಲ್ಲ, ಅದನ್ನೇ ಪುನರುಚ್ಚರಿಸಿದಾನಂತೆ. ಮತ್ತು ಇರಾನ್ ವಿಚಾರದಲ್ಲಿಯೂ ಸಹ ಸೋಲಾಗ್ತಿರೋದ್ರ ಬಗ್ಗೆ ಅವನಿಗೆ ಸಿಟ್ಟಿದೆಯಂತೆ. ಆ ಕಾರಣಕ್ಕೆ ನಾನು ದಾಳಿ ಮಾಡಕ್ಕೆ ಬಂದಿದ್ದೆ ಅಂತ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾನೆ. ಪ್ಲಸ್ ಇನ್ನೊಂದು ಸ್ಪಷ್ಟವಾಗಿ ಹೇಳಿದ್ದು, ಅಷ್ಟು ಶಸ್ತ್ರಗಳು ನನ್ನ ಹತ್ರ ಇದ್ರು, ನಾನು ಸಲೀಸಾಗಿ ಒಳಗಡೆ ಬಂದೆ, ಎಲ್ಲಿಯೂ ಸಿಕ್ಕಾಕೊಳ್ಳಿಲ್ಲ, ಯಾರು ನನ್ನನ್ನು ಹಿಡಿಲಿಲ್ಲ ಅನ್ನೋದು, ಅದು ಸಹ ಬಹಳ ಮುಖ್ಯ ಆಗುತ್ತೆ. ಬಟ್ ತನಿಖೆ ಆದ ನಂತರ FBI ಏನು ವರದಿ ಕೊಡುತ್ತೆ ಇಡೀ ಜಗತ್ತಿಗೆ, ಸತ್ಯಾಂಶ ಹೇಳುತ್ತಾ ಇಲ್ವಾ, ಅದು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಎನಿಹೌ, ಇವತ್ತಲ್ಲದೆ ಹೋದ್ರೆ ಅಮೆರಿಕ ವಿಚಾರದಲ್ಲಿ ಒಂದು ಒಳ್ಳೆ ವಿಚಾರ ಏನು ಅಂದ್ರೆ, ಒಂದು 4-5 ವರ್ಷಗಳ ನಂತರ ಆದ್ರೂ ಸತ್ಯಾಂಶ ಹೊರಗಡೆ ಬಂದ್ಬಿಡುತ್ತೆ. ಬಹಳ ವರ್ಷ ಕಾಯ್ಬೇಕಾಗಿಲ್ಲ, ಯಾರೋ ಒಬ್ರು ಹೊರಗಡೆ ಬಂದು ಸತ್ಯನ ಹೇಳೇ ಬಿಡ್ತಾರೆ, ಇದು ಹೀಗೆ ನಡೆದಿತ್ತು, ಅವಾಗ ನಾವು ಸುಳ್ಳು ಹೇಳಿದ್ವಿ. ಸೊ ಎನಿಹೌ, ಆಚೆ ಬಂದಾಗ ನೋಡೋಣ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.